ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಜಗತ್ತಿನ ಅತಿ ಆಧುನಿಕ ನಗರಗಳನ್ನು ನೋಡಬೇಕಾದರೆ ಸಿಂಗಾಪುರ ಮತ್ತು ಮಲೇಷ್ಯಾಕ್ಕೆ ಹೋಗಬೇಕು ಅಂತಾರೆ. ಆದರೆ ನಾನು ಇತ್ತೀಚೆಗೆ ನನ್ನ ಫ್ಯಾಮಿಲಿ ಜೊತೆ ಈ ಎರಡು ದೇಶಗಳಿಗೆ ಭೇಟಿ ನೀಡಿದಾಗ ನಮಗೆ ಕಂಡಿದ್ದು ಕೇವಲ ಕಾಂಕ್ರೀಟ್ ಕಟ್ಟಡಗಳಲ್ಲ, ಬದಲಿಗೆ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಹರಡಿರುವ ಹಚ್ಚ ಹಸಿರು ಲೋಕ. ಹೌದು ವೀಕ್ಷಕರೇ, ಆಧುನಿಕತೆಯ ಜೊತೆಗೆ ಪ್ರಕೃತಿಯನ್ನು ಹೇಗೆ ಉಳಿಸಿಕೊಳ್ಳಬಹುದು ಅನ್ನೋದಕ್ಕೆ ಈ ದೇಶಗಳೇ ಬೆಸ್ಟ್ ಎಕ್ಸಾಂಪಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಾಪುರದಲ್ಲಿ ಕಂಡಂತಹ ಅಪೂರ್ವ ಹಸಿರು ವನಸಿರಿಯ ಜರ್ನಿಯನ್ನು ಚುಟುಕಾಗಿ ನಿಮಗೆ ತೋರಿಸುತ್ತೇನೆ. ವೀಕ್ಷಕರೇ, ಸಿಂಗಾಪುರದ ಪ್ರತಿಯೊಂದು ರಸ್ತೆ, ಫ್ಲೈಓವರ್ಗಳ ಮೇಲೂ ಹಸಿರನ್ನು ಬೆಳೆಸಿರುವುದರಿಂದ ಗಾರ್ಡನ್ ಸಿಟಿಯಂತೆ ಕಂಗೊಳಿಸುತ್ತದೆ. ಇಲ್ಲಿನ ಹೈಲೈಟ್ ಅಂದರೆ ಗಾರ್ಡನ್ಸ್ ಬೈ ದಿ ಬೇ. ಸುಮಾರು 250 ಎಕರೆ ಪ್ರದೇಶದಲ್ಲಿ ಹರಡಿರುವ ಅತ್ಯಾಧುನಿಕ ಮತ್ತು ಪರಿಸರ ಸ್ನೇಹಿ ನೈಸರ್ಗಿಕ ಉದ್ಯಾನವನವಾಗಿದೆ. ಇದೊಂದು ಪ್ರಕೃತಿ ಮತ್ತು ವಿಜ್ಞಾನ, ಭವಿಷ್ಯದ ತಂತ್ರಜ್ಞಾನದ ಅದ್ಭುತ ಸಂಗಮವಾಗಿದೆ. ನಾವು ಗಾರ್ಡನ್ ಅನ್ನು ಒಳಹೊಕ್ಕಾಗ ಮೊದಲಿಗೆ ನಮ್ಮನ್ನು ಆಕರ್ಷಿಸುವುದು ಸೂಪರ್ ಟ್ರೀ ಗ್ರೋವ್. ಇವು 25ರಿಂದ 50 ಮೀಟರ್ ಎತ್ತರದ ಕಾಂಕ್ರೀಟ್ ಕೋರ್ ಮತ್ತು ಉಕ್ಕಿನ ಚೌಕಟ್ಟಿನಿಂದ ಸ್ಟೀಲ್ ಫ್ರೇಮಿಂದ ಮಾಡಲ್ಪಟ್ಟ ಕೃತಕ ಮರಗಳಾಗಿವೆ. ಪ್ರಕೃತಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಮ್ಮಿಳನಕ್ಕೆ ಅದ್ಭುತ ಉದಾಹರಣೆಯಾಗಿದೆ. ಈ ಕೃತಕ ಮರಗಳ ಮೇಲ್ಭಾಗದಲ್ಲಿ ಹಸಿರು ಹೊದಿಕೆ ಇರುತ್ತದೆ. ಆರ್ಕಿಡ್ಗಳು, ಫರ್ನ್ಸ್ ಸೇರಿದಂತೆ ಪ್ರಪಂಚದಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ತಳಿಗಳ 1.6 ಲಕ್ಷಕ್ಕೂ ಅಧಿಕ ಸಸ್ಯಗಳನ್ನು ಬೆಳೆಸಲಾಗಿದೆ. ಇವು ನೋಡಲು ಸುಂದರವಷ್ಟೇ ಅಲ್ಲದೆ ಮರಗಳಂತೆ ಪರಿಸರ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ. ಅದು ಹೇಗೆ ಎಂದು ಆಶ್ಚರ್ಯವಾಗುತ್ತಿದೆ. ಈ ಮರಗಳಲ್ಲಿ ಅಳವಡಿಸಿರುವ ಸೌರಫಲಕಗಳು ಹಗಲಿನಲ್ಲಿ ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸಿ ರಾತ್ರಿಯ ಬೆಳಕಿನ ವ್ಯವಸ್ಥೆಗೆ ಸಹಾಯ ಮಾಡುತ್ತವೆ. ಮಳೆ ನೀರನ್ನು ಸಂಗ್ರಹಿಸಿ ಇಡೀ ಗಾರ್ಡನ್ನ ಗಿಡಗಳಿಗೆ ನೀರುಣಿಸಲು ಸಹಾಯ ಮಾಡುತ್ತವೆ. ಇಲ್ಲಿನ ಮತ್ತೊಂದು ಆಕರ್ಷಣೆ ಫ್ಲವರ್ ಡೋಮ್. ವೀಕ್ಷಕರೇ, ಇದು ವಿಶ್ವದ ಅತಿ ದೊಡ್ಡ ಗಾಜಿನ ಹಸಿರುಮನೆಯಾಗಿದೆ. ಇಲ್ಲಿ 5 ಖಂಡಗಳ ಅಪರೂಪದ ಹೂಗಳನ್ನು, ಸಸ್ಯಗಳನ್ನು ಕಾಣಬಹುದು. ಮರುಭೂಮಿ ಮತ್ತು ಸಮಶೀತೋಷ್ಣ ಪ್ರದೇಶದ ಅಪರೂಪದ ಸಸ್ಯಗಳು ಹಾಗೂ ಕಾಲಕಾಲಕ್ಕೆ ಬದಲಾಗುವ ಸುಂದರ ಹೂವಿನ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿದೆ. 2015ರಲ್ಲಿ ಇದು ವಿಶ್ವದ ಅತಿ ದೊಡ್ಡ ಗಾಜಿನ ಹಸಿರುಮನೆ ಎಂದು ಗಿನ್ನಿಸ್ ವಿಶ್ವ ದಾಖಲೆಯನ್ನೂ ಕೂಡ ಮಾಡಿದೆ. ಸಿಂಗಾಪುರದ ಬಿಸಿ ವಾತಾವರಣಕ್ಕೆ ವ್ಯತಿರಿಕ್ತವಾಗಿ ಡೋಮ್ನ ಒಳಭಾಗದಲ್ಲಿ 23 ಡಿಗ್ರಿಯಿಂದ 25 ಡಿಗ್ರಿ ಸೆಂಟಿಗ್ರೇಡ್ವರೆಗಿನ ತಂಪಾದ ಶುಷ್ಕ ಹವಾಮಾನವನ್ನು ನಿರ್ವಹಿಸಲಾಗುತ್ತದೆ. ಇಲ್ಲಿ ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ಮೆಡಿಟರೇನಿಯನ್ ಪ್ರದೇಶಗಳ ಸಸ್ಯಗಳನ್ನು ಕಾಣಬಹುದು. ಡೋಮ್ನ ಮಧ್ಯಭಾಗದಲ್ಲಿರುವ ಫ್ಲವರ್ ಫೀಲ್ಡ್ನಲ್ಲಿ ವರ್ಷವಿಡೀ ವಿವಿಧ ಥೀಮ್ಗಳ ಆಧಾರದ ಮೇಲೆ ಬಣ್ಣ ಬಣ್ಣದ ಹೂಗಳನ್ನು ಪ್ರದರ್ಶಿಸಲಾಗುತ್ತದೆ. ಉದಾಹರಣೆಗೆ ಆರ್ಕಿಡ್ ಪ್ರದರ್ಶನಗಳು. ಗಾರ್ಡನ್ಸ್ ಬೈ ದಿ ಬೇನ ಮತ್ತೊಂದು ಆಕರ್ಷಣೆ ಅಲ್ಲಿರುವ ಕ್ಲೌಡ್ ಫಾರೆಸ್ಟ್.
ಸಮುದ್ರ ಮಟ್ಟದಿಂದ 1000ರಿಂದ 3500 ಮೀಟರ್ ಎತ್ತರದಲ್ಲಿರುವ ಉಷ್ಣವಲಯದ ಪರ್ವತ ಪರಿಸರ ವ್ಯವಸ್ಥೆಯನ್ನು ಇದು ಕೃತಕವಾಗಿ ಸೃಷ್ಟಿಸುತ್ತದೆ. ಕ್ಲೌಡ್ ಫಾರೆಸ್ಟ್ನ ಪ್ರಮುಖ ಆಕರ್ಷಣೆ ಕ್ಲೌಡ್ ಮೌಂಟೇನ್. ಸುಮಾರು 35 ಮೀಟರ್ ಎತ್ತರದ ಕೃತಕ ಪರ್ವತವಾಗಿದ್ದು ಸಂಪೂರ್ಣವಾಗಿ ಸಸ್ಯಗಳು ಮತ್ತು ಹಸಿರಿನಿಂದ ಆವೃತವಾಗಿದೆ. ಕ್ಲೌಡ್ ಫಾರೆಸ್ಟ್ನ ಮತ್ತೊಂದು ಆಕರ್ಷಣೆ ವಿಶ್ವದ ಅತಿ ಎತ್ತರದ ಒಳಾಂಗಣ ಜಲಪಾತ. ಈ ಪರ್ವತದ ಮೇಲಿಂದ ಧುಮುಕುವ ನೀರು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರದ ಒಳಾಂಗಣ ಜಲಪಾತಗಳಲ್ಲಿ ಒಂದಾಗಿದೆ. ವಾತಾವರಣಕ್ಕೆ ತಂಪಾದ ಮಂಜನ್ನು ಇದು ನೀಡುತ್ತದೆ. ವಾಕ್ವೇ, ಟ್ರೀ ಟಾಪ್ ವಾಕ್. ಇದು ಕ್ಲೌಡ್ ಫಾರೆಸ್ಟ್ನ ಮತ್ತೊಂದು ಆಕರ್ಷಣೆ. ಮಂಜಿನ ಮಧ್ಯೆ ತೇಲುತ್ತಿರುವ ತೂಗು ಸೇತುವೆ. ನೋಡುಗರಿಗೆ ಪರ್ವತದ ಮೇಲಿಂದ ಇಡೀ ಡೋಮ್ ಮತ್ತು ಹೊರಗಿನ ನಗರದ ನೋಟವನ್ನು ಇದು ಒದಗಿಸುತ್ತದೆ. ವೀಕ್ಷಕರೇ, ನಮ್ಮ ಭಾರತ ದೇಶಕ್ಕೆ ಹೋಲಿಸಿದರೆ ಆ ದೇಶಗಳ ವಿಸ್ತೀರ್ಣತೆ ಕಡಿಮೆ. ನೈಸರ್ಗಿಕ ಕಾಡುಗಳ ಕೊರತೆ ಇದ್ದರೂ ಕೃತಕ ಕಾಡನ್ನು ಸೃಷ್ಟಿಸಿ ಪ್ರಕೃತಿಯೊಂದಿಗೆ ಬದುಕುವ ಅವರ ಸಾಹಸ ನಿಜಕ್ಕೂ ಶ್ಲಾಘನೀಯ. ಮಲೇಷಿಯಾ ಸಿಂಗಾಪುರದ ಈ ಹಸಿರು ಪಯಣ ನಮಗಂತೂ ಲೈಫ್ ಟೈಮ್ ಮೆಮೊರಿ. ನಾವು ಕೂಡ ನಮ್ಮ ಮನೆಯ ಸುತ್ತಮುತ್ತ ಇದೇ ರೀತಿ ಹಸಿರನ್ನು ಬೆಳೆಸೋಣ, ಪರಿಸರ ಕಾಪಾಡೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.